ಸ್ತ್ರೀಚಲಕಂದ್ರಲಂಕರಿ ಗೌರಿ ಓಂ ಶಂಕರಿ ನಿಗಮತಿ ಗೌಚಕರಿ ಹೋಂಕರಿ ಕೌನಪಟಾಕ್ಷಕರಿ ಮುಕ್ಷಧರಿ ಗಜಾನಂ ಭೂತಗಣಾದಿಶೇವತಂ ಯೂಟ್ಯೂಬ್ ವೀಕ್ಷಕರಿಗೆ 12ನೇ ಕೊನೆಯ ರಾಶಿ ಮೀನರಾಶಿ ಅಂತ ಹೇಳ್ತೀವಿ. ಮೀನರಾಶಿ ಮೀನ ಲಗ್ನ ಗುರು ಅಧಿಪತಿ. ನೋಡಿ, ಲಗ್ನದಲ್ಲಿ ಗ್ರಹಗತಿಗಳು ಬುಧ, ಶುಕ್ರ, ಶನಿ, ರಾಹು ಒಂದು ಭಾಗ, ರಾಹು ಕೇತು ಎರಡು ಭಾಗ, ಬುಧ ಕುಜ ಒಂದು ಭಾಗ, ಚಂದ್ರ ರವಿ ಸಪ್ರೇಟ್. ರವಿನೇ ಬೇರೆ, ಚಂದ್ರನೇ ಬೇರೆ, ಶನಿನೂ ಬೇರೆ, ಗುರುನೂ ಬೇರೆ, ಶುಕ್ರನೇ ಬೇರೆ, ಕುಜ ಮಂಗಳನೇ ಬೇರೆ. ನೋಡಿ, ಗ್ರಹಗತಿಗಳು ಹೆಂಗಿರ್ತಂದ್ರೆ ಮನುಷ್ಯನಿಗೆ ಏರುಪೇರು ಜಾಸ್ತಿ. ಅಪ್ಪ ಲೈಫ್ ಅನ್ನೋದು ಏನಪ್ಪ, ನಮ್ಮ ಜೀವನ ಸಾಕಾಗೋಯ್ತು, ತಲೆನೇ ಓಡ್ತಾ ಇಲ್ಲಪ್ಪ, ಫಲನೇ ಸಿಗ್ತಾ ಇಲ್ಲಪ್ಪ, ಆ ಥರ ಇರ್ತದೆ. ಗುರು ಏನು ಮಾಡ್ತಾನೆ, ಭಾಳ ಮೀನರಾಶಿಯವರಿಗೆ ತಾಳ್ಮೆಯಿಂದ ಕೆಲಸ ಮಾಡ್ತಾನೆ, ತಾಳ್ಮೆಯಿಂದ ವ್ಯವಹಾರ ಮಾಡ್ತಾನೆ, ತಾಳ್ಮೆಯಿಂದ ಮುಂದೆ ಹೋಗ್ತಾ ಇರ್ತಕ್ಕಂಥ ಮಾರ್ಗದರ್ಶನಕ್ಕೆ ಕೈ ಹಿಡಿದು ಮೇಲುಗಡೆ ಎತ್ತಾನೆ. ಯಾಕಂದ್ರೆ ಇವತ್ತು ಗುರು ಅನ್ನೋದು ಯಾವ ಥರ ಇರ್ತಾರೆ ಅಂದ್ರೆ, ಕೆಳಗಡೆ ಬಿದ್ದವ್ರಿಗೆ ಮೇಲೆ ಎದ್ದೊಳದೇ ಒಂದು ಗುರು. ಒಬ್ಬ ಮನುಷ್ಯನಿಗೆ ಕೆಳಗಡೆ ಬಿದ್ದಿರ್ತಾರೆ, ಅವ್ರಿಗೆ ಪುಷ್ ಮಾಡಬೇಕು. ನಾನು ಹೋಗ್ಬೇಕಣೋ, ಬನ್ನಿಯಪ್ಪ, ನಿಮಗೇನು ಬೇಕು, ಹೆಲ್ಪ್ ಮಾಡಲಾ, ಸಹಾಯ ಮಾಡಲಾ, ಏನು ಬೇಕು, ಈ ಥರ ಕೂತ್ಕೊಂಡು 4 ಒಳ್ಳೆ ಕೆಟ್ಟದ್ದು ಮಾತು ಕಲಿಸ್ಬೇಕು. ಅವನಿಗೆ ಮಾತು ಆಡಬೇಕು. ಅವನ ಮನಸ್ಸಿನ ಗುಣಭಾವನೆಗಳು ಒಳಗಡೆ ಗುರುಗಳೆಂಬುದು ಅವನ ಆತ್ಮದಲ್ಲಿ ಬರಬೇಕು. ಆ ಗುರು ಮಾರ್ಗದರ್ಶನ ಬಂದಾಗ ಏನಾಗುತ್ತಂದರೆ ಮನುಷ್ಯನಲ್ಲಿ ಒಂಥರ ಛಲ, ಚಾಲೆಂಜ್. ಅಪ್ಪ, ಗುರುಗಳು ಕೆಳಗಡೆ ಬಿದ್ದಂಥ ವ್ಯಕ್ತಿಗೆ ಮೀನರಾಶಿಯವರು ಮೇಲುಗಡೆ ಎತ್ತಿಬಿಟ್ರು, ಇವಾಗ ನಾನು ನಡಿಬೇಕು ಅನ್ನೋದು ಒಪ್ಸು ಬರುತ್ತೆ. ಶನಿಯಲ್ಲಿ ಏನು ಮಾಡ್ತಾನಂದ್ರೆ ಅವನಿಗೆ ಮಂಕ್ ಮಾಡ್ತಾ ಇರ್ತಾನೆ. ಮಂಕ್ ಅಂದ್ರೆ ಏನು ಮಾಡಿದ್ರೆ ಸದ ಬಿಟ್ಕೊಡೋದಿಲ್ಲ. ಅವನು ಬುದ್ಧೇ ಹಠ, ಅವನು ಬುದ್ಧೇ ಆಲೋಚನೆ, ಅವನು ಬುದ್ಧೇ ಮಂಕು. ನೋಡಿ, ಒಳೆಯ ವಜ್ರಕ್ಕೆ ಒಂದು ಕಪ್ಪು ಬಟ್ಟೆ ಕಟ್ಟಿಬಿಟ್ನಂದ್ರೆ ಅದು ಒಳಗಡೆ ಇರ್ತಕ್ಕಂಥ ವಜ್ರ ಕಾಣಲ್ಲ, ಮೇಲ್ಗಡೆ ಏನು ಕಟ್ಟಿರ್ತಾರೆ, ಕಪ್ಪು ಬಟ್ಟೆ ಕಟ್ಟಿರ್ತಾರೆ. ಆ ಕಪ್ಪು ಬಟ್ಟೆದಿಂದನೇ ವಜ್ರವನ್ನು ಕಾಣೋದಿಲ್ಲ. ಆ ಥರ ಶನಿ. ನಾವು ವಜ್ರ ಥರ ಇರಬೇಕಂದ್ರೆ ಒಬ್ಬ ಗುರುಗಳ ಮಾರ್ಗದರ್ಶನ ಹೋಗಲೇಬೇಕು. ಒಂದು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ಯಾವುದಾದ್ರೂ ಒಂದು ಕಾರ್ಯ ಮಾಡಬೇಕಂತೇಳಿ ನಾವು ಮೇಲಕ್ಕೆ ಎದ್ದೊಳ್ಬೇಕು, ಮೇಲಕ್ಕೆ ಇರಬೇಕು. ಮನುಷ್ಯನಿಗೆ ಧೈರ್ಯ, ಛಲ, ಒಂದು ಚಾಲೆಂಜ್, ಇದೇನು ಬಿಡೋ, ದೇವರಿದ್ದಾನೆ, ನಾನು ಮಾಡೇ ಮಾಡ್ತೀನಿ ಕೆಲಸ ಅನ್ನೋದು ಗುರುಗಳು ಒಂದು ಮಾರ್ಗದರ್ಶನ ತಗೊಂಡು ಯಾರು ಮುಂದೆ ಬರ್ತಾರೆ. ಒಂದು ಗುರುಗಳು ಅನ್ನೋದು ಒಂದು ಹಳ್ಳಿ ಕಡೆ ನೋಡಿ 100 ಜನ ಇರ್ತಾರೆ, ಅಲ್ಲಿ ಒಂದು 100 ಜನ ಮಾತಾಡೋದಿಲ್ಲ, ಅಲ್ಲಿ ಒಬ್ಬ ಗುರು ಅಂತ ಒಬ್ಬ ಮಾತಾಡ್ತಿರ್ತಾನೆ. ಒಂದು ಕಟ್ಟೆ ಅಂತ ಹೇಳ್ತೀವಿ ನಾವು, ಸಮಾಜ ಕಟ್ಟೆ, ಗುರುಗಳು ಕಟ್ಟೆ. ಹಳ್ಳಿ ಊರಲ್ಲಿ ನೋಡಿ, ಇವತ್ತಾದರೂ ಒಬ್ಬ ಪೊಲೀಸ್ ಬರೋದಿಲ್ಲ, ಕೆಲವು ಅಧಿಕಾರ ನಡೆಸೋದಿಲ್ಲ. ಅಲ್ಲಿ ಅಧಿಕಾರ ಇರೋದವ್ರಿಗೆ ಗುರು ಅನ್ನೋದು ಒಂದು ತಾಯಿ, ತಂದೆ, ಒಂದು ಬಲಗೈ ಅಣ್ಣ, ಒಂದು ತಾಯಿ. ಈ ಥರದಲ್ಲಿ ಎಲ್ಲೋ ನಮ್ಮ ಅಯ್ಯೋ ಒಳ್ಳೆ ಸಂಭಾಷಣೆ ಇದೆಪ್ಪ, ಒಳ್ಳೆ ಮಾರ್ಗದರ್ಶನ ಇದೆಪ್ಪ, ಒಳ್ಳೆ ನೋಡಿ ನ್ಯಾಯಾಲಯ ಹೇಳ್ತಾರೆ ಇವರು, ಒಂದು ಜಡ್ಜಿಗೂ ಸತಿ ಇವರು ಸಮಾನ ಇಲ್ಲ, ಈ ಥರ ಮಾತಾಡ್ತಾರೆ, ಇರಬೇಕು ಈ ಥರ ವ್ಯಕ್ತಿ ಅಂತಾರೆ ನೋಡಿ. ಆ ಥರದಲ್ಲಿ ಇರತಕ್ಕಂಥ ಗುರು ಮೀನರಾಶಿಯವರು ಈ ವರ್ಷದಲ್ಲಿ ಒಳ್ಳೆ ಯೋಗ ಇದೆ, ಒಳ್ಳೆ ಅದೃಷ್ಟ ಇದೆ. ಮೀನರಾಶಿಯವರು ಏನು ಕೆಲಸ ಮಾಡಿದ್ರೆ ಸತೆ ಕೈ ಹಾಕಿದ್ದು ಚಿನ್ನದ ಥರ ಬಾಳ್ತೀರಿ ನೀವು. ಏನೇನು ಬಾಳ್ತದೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಂತ ವ್ಯಾಪಾರ. ಏನು ವ್ಯಾಪಾರ ಮಾಡಬೇಕು, ಹೋಟೆಲ್ ಬಿಸ್ನೆಸ್ಸು, ಬಟ್ಟೆ ವ್ಯಾಪಾರ, ಕಾರ್ಖಾನೆ ವ್ಯಾಪಾರ, ಸಣ್ಣ ಪುಟ್ಟ ಲೇವಾದೇವಿ, ಮತ್ತು ಈ ಥರದಲ್ಲಿ ಭೂಮಿಗೆ ರಿಯಲ್ ಎಸ್ಟೇಟು, ಲಕ್ಷ್ಮಿ ಬಗ್ಗೆ, ಮತ್ತು ನೋಡಬೇಕಂದ್ರೆ ಧನಪ್ರಾಪ್ತಿ ವಿಚಾರ, ಇದು ನಿಮಗೆ ಕೈಗೆ ಉಳಿಬೇಕು, ಕೈಗೆ ಸೇರಬೇಕು. ಅಂಥದ್ದು ಸತ್ಯ ನಿಮಗೆ 100ಕ್ಕೆ 100 ನಿಮಗೆ ಸಕ್ಸಸ್ ಆಗೋಂಥ ಭಾಗ್ಯ ಜಾತಕದಲ್ಲಿ ತೋರಿಸ್ತಾ ಇದೆ. ಮತ್ತು ಯಾವ ವಾರದಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮಗೆ. ಯಾವ ವಾರ ಅಂದರೆ ಏನು, ನಾವು ಏನೋ ಕೈ ಹಾಕಿದ್ದೀವಪ್ಪ, 1 ಕೋಟಿ 2 ಕೋಟಿ ಯಾವ ವಾರ ಹಾಕಿದ್ದೀವಪ್ಪ, ಮೀನರಾಶಿಯವರು ನಮಗೆ ಯಾವುದೋ ಕೈ ಸೇರ್ತಾ ಇಲ್ಲ ಗುರುಗಳೇ, ಇವತ್ತು ಏನಾದರೂ ಕೈಗೆ ಹಾಕಿದ್ರೆ ನಮಗೆ ಫಲ ಸಿಗುತ್ತಾ ಅಂದವರಿಗೆ 100ಕ್ಕೆ 100 ನಿಮಗೆ ಫಲ ಸಿಗುತ್ತೆ, 100ಕ್ಕೆ 100 ನಿಮಗೆ ಅನುಕೂಲ ಆಗುತ್ತೆ. ಅದರದಲ್ಲಿ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ತೊಂದರೆ ಇದೆ ಇವರಿಗೆ, ಮೀನರಾಶಿಯವರಿಗೆ. ಚರ್ಮ ಅಂದರೆ ಇವತ್ತು ಕಿನ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಮತ್ತು ಅದಾದ ಮೇಲೆ ದುಡ್ಡು, 2 ಚರ್ಮ ದುಡ್ಡು ಅಂದರೆ ದುಡ್ಡಿದ್ರೆ ಮತ್ತು ನೋಡಬೇಕಂದ್ರೆ ಚರ್ಮ ಅಂದ್ರೆ, ಯಾಕಂದ್ರೆ ದುಡ್ಡಿದ್ರೆ ತಾನೇ ಕಾಯಿಲೆ ಹೋಗ್ಬೇಕು, ನಾವು ಪರಿಹಾರ ಮಾಡ್ಕೊಬೇಕು. ಆ ಥರದಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಅಡೆತಡೆ ಇರ್ತದೆ.
ದೂರಿನ ಪ್ರಯಾಣ ಚೆನ್ನಾಗಿದೆ ಇವರಿಗೆ. ದೂರಿನ ಪ್ರಯಾಣ ಅಂದ್ರೆ ವಿದೇಶ ಪ್ರಯಾಣದಲ್ಲಿ ತುಂಬ ಚೆನ್ನಾಗಿದೆ ಇವರಿಗೆ. ಮತ್ತು ಸೋದರಿ ಹೋಗ್ಬೋದು, ಸೋದರ ಹೋಗ್ಬೋದು, ಸೋದರತ್ತೆ, ಸೋದರ ಮಾವ, ಕಾಕ, ಚಿಕ್ಕಪ್ಪ, ದೊಡ್ಡಪ್ಪ, ಯಾರಾದರೂ ಮೀನರಾಶಿಯವರಿಗೆ ಧೈರ್ಯವಾಗಿ ಈ ವಿಡಿಯೋ ಕಳಿಸ್ಬೋದು ನೀವೆಲ್ಲರಿಗೆ. ಈ ವಿಡಿಯೋ ನೋಡಿ ನೀವು ಹೋಗಿ ಜಯ ಆಗುತ್ತೆ ಅನ್ಬೋದು. ಆ ಥರದಲ್ಲಿ ಫಲ ಸಿಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಮತ್ತು ಇವರು ಶತ್ರುಗಳಿರ್ತಾರೆ, ಇವ್ರಿಗೇನು ಮಾಡೋಕ್ಕಾಗಲ್ಲ. ಶತ್ರುಗಳು ಮಿತ್ರ ಆಗ್ತಾರೆ. 5 ವರ್ಷ ಆಗಿತ್ತು, 3 ವರ್ಷ ಆಗಿತ್ತು, ಅವ್ನು ನಮ್ಮ ಜೊತೆಲಿ ಮಾತಾಡ್ತಿದ್ದಿಲ್ಲ, ನಮ್ಮ ಜೊತೆಲಿ ಬರ್ತಿದ್ದಿಲ್ಲ, ಭೇಟಿ ಆಗ್ತಿದ್ದಿಲ್ಲ ಅಂದವರು ನಿಮ್ಗೆ ಹತ್ರದಲ್ಲಿ ಬರ್ತಾರೆ. ಹತ್ರದಲ್ಲಿ ಬಂದು ಒಬ್ಬ ಫ್ರೆಂಡ್ಶಿಪ್ಗೊಂದು ಕೈಗೆ ಸೆಕೆಂಡ್ ಕೊಟ್ಟು ಕೈಗೆ ಮಾತಾಡೋಂಥ ಒಂದು ಮಾರ್ಗ ನಿಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆ. ಅದು ಖಂಡಿತ ಫಲ ಸಿಗುತ್ತೆ. ಸ್ವಲ್ಪ ಹೊಟ್ಟೆ ಬಾಧೆಗಳು ಜಾಸ್ತಿ ಇರುತ್ತೆ ಈ ರಾಶಿಯವರಿಗೆ. ಹೊಟ್ಟೆ ಬಾಧೆ ಅಂದರೆ ಅಲ್ಲಿ ಇಲ್ಲಿ ದೃಷ್ಟಿ ಆಗೋದು, ಅಲ್ಲಿ ಇಲ್ಲಿ ನೋಡ್ತಾರೆ ಹೊಟ್ಟೆಲಿ ಗಡಗಡ ಅನಿಸೋದು, ಮತ್ತು ಕಸಿಬಿಸಿ ಆಗೋದು, ಈ ಥರದಲ್ಲಿ ಇರುತ್ತೆ. ಅದು ನೀವು ಆದಷ್ಟು ಬೇಗ ಒಂದು ಕಪ್ಪುದು ಒಂದು ಕಾಡಿಗೆ ಅಂತ ಬರುತ್ತೆ, ಕಪ್ಪು ಚುಕ್ಕಿ ಥರ ಒಂದು ಎಡಗಾಲು ಇಲ್ಲ ಗಲ್ಲಕ್ಕೆ ಇಲ್ಲ ಕೆಳಗಡೆ ಯಾವುದಾದ್ರೂ ಒಂದು ಕತ್ತಿನ ಹುಳದಲ್ಲಿ ಹಿಡ್ಕೊಂಡು ಸ್ವಲ್ಪ ಹಚ್ಕೊಂಡು ಹೋದ್ರೆ ತುಂಬ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ನಿಮಗೆ ಚರ್ಮ ವ್ಯಾಧಿ ಪರಿಹಾರ ಆಗಬೇಕಂತ ಹೇಳಿದ್ರೆ ಈ ದೇವರು ಯಾವ ದೇವರಪ್ಪ ಅಂತ ಹೇಳಿಬಿಟ್ನಂದ್ರೆ ಅಂಕಳ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳ್ತಾರೆ. ಅಂಕಳ ಪರಮೇಶ್ವರಿ ಕೇಳಿರ್ಬೋದು ನೀವು. ಅಲ್ಲಿ ಕೆಲವು ಮೆಣಸಿನಕಾಯಿ ಹೋಮ ಮಾಡ್ತಿರ್ತಾರೆ. ಅಂಕಳ ಈ ಚರ್ಮ ವ್ಯಾಧಿ ಯಾರಿಗಿರ್ತದೆ, ಯಾರಿಗೂ ದುಡ್ಡು ಉಳಿಯಲ್ಲ ಅಂಥವ್ರು ಏನು ಮಾಡಬೇಕು, ಮೀನರಾಶಿಯವರು ಅಂಕಳ ಪರಮೇಶ್ವರಿ ದೇವಸ್ಥಾನ ಹತ್ರ ನಿಮಗೆ 2 kg 1 kg ಇಲ್ಲ ಅರ್ಧ kg ಆದರೆ ಮೆಣಸಿನಕಾಯಿ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಹೆಸರಲ್ಲಿ ಕೊಟ್ಟು, ನಿಮ್ಮ ಗೋತ್ರ ಕೊಟ್ಟು, ನಿಮ್ಮ ಕೈಲಿಂದ ಎಷ್ಟಾದರೆ ಗುರುಗಳಿಗೆ ಕಾಣಿಕೆ ಕೊಟ್ಟು ನೀವು ಆದಷ್ಟು ಬೇಗ ಅಲ್ಲದ ಆಜ್ಞೆ ನನ್ನ ಇರ್ತಕ್ಕಂಥ ಚರ್ಮ ಮೇಲ್ಗಡೆ ಏನು ಕಪ್ಪಾಗಿರ್ತದೆ, ಏನು ಬ್ಲಾಕ್ ಇರ್ತದೆ, ಏನೋ ಒಂದು ಡಾಟ್ ಇರ್ತದೆ, ಅದೆಲ್ಲ ಪರಿಹಾರ ಆಗಲಿ ಅಂತ ಅಂಕಳ ಪರಮೇಶ್ವರಿ ಬೇಕು. ಅದಾದ ನಂತರ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮ ಕೈಲಾದಷ್ಟು ಒಂದು ವಸ್ತ್ರದಾನ ಮಾಡಿ. ವಸ್ತ್ರ ಅನ್ನೋದು ಪ್ರತಿಯೊಬ್ಬರು ಮುನೇಶ್ವರ ಸ್ವಾಮಿಲಿ ಸಾಕಷ್ಟು ಜನ ವಸ್ತ್ರ ಇರ್ತಾರೆ. ಅಲ್ಲಿ ಒಬ್ಬರು ಗುರುಗಳು ಇರ್ತಾರೆ. ನಿಮ್ಮ ಕೈಲಿಂದ ಒಂದು ಜೊತೆ ಬಟ್ಟೆ ಅನ್ನಿಸತ್ತೆ ಕೊಡ್ಬೋದು, ಅದು ಸತೆ ನಿಮಗೆ ಅನುಕೂಲ ಆಗುತ್ತೆ. ಮೀನರಾಶಿಯವರು ಈ ಥರದಲ್ಲಿ ನೀವು ಮಾಡ್ಕೊಂಬಂದ್ರೆ ನಿಮ್ಮಲ್ಲಿ ಹಣ, ಆರೋಗ್ಯ, ದುಡ್ಡು, ಜನಗಳ ದೃಷ್ಟಿ, ಮಾಟ ಮಂತ್ರ ದೋಷ ಇದರ ಏನಿದ್ರೆ ಸತೆ ಈ ದೇವರಿಂದ ನಿಮ್ಗೆ ಪರಿಹಾರ ಆಗುತ್ತೆ. ಮುಂದೆ ನೀವು ಹೆಚ್ಚಿನ ವ್ಯವಹಾರವನ್ನು ತಿಳ್ಕೋಬೇಕಾದ್ರೆ ನಿಮ್ಮ ಲೈಫಿನಲ್ಲಿ ನಿಮ್ಮ ಫ್ಯೂಚರಲ್ಲಿ ಏನು ಕಷ್ಟಗಳಿದೆ, ಏನು ತೊಂದರೆಗಳಿದೆ. ಯೂಟ್ಯೂಬ್ ವೀಕ್ಷಕರು ಲಕ್ಷಾಂತರ ಜನಗಳಿಗೆ ಪಾಪ ಪ್ರೋತ್ಸಾಹ ಮಾಡಿದ್ದಾರೆ. ಲಕ್ಷಾಂತರ ಜನಗಳಿಗೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನಗಳು ಒಳ್ಳೇದು ಮಾಡ್ತಾರೆ. ನಮ್ಮದೇನಂದ್ರೆ ಒಂದು ಒಳ್ಳೆಯ ದಾರಿ ಆಗಲಿ, ಒಳ್ಳೆ ಕೆಲಸ ಆಗಲಿ, ಜನಗಳಿಗೆ ಬೇಕಾಗಿದ್ದು ಒಂದು ಒಳ್ಳೇದಾಗಬೇಕು. ಒಳ್ಳೇದಾದರೆ 10 ಜನಕ್ಕೆ ಒಳ್ಳೇದಾದ್ರೆ 10 ಜನ ನಮ್ಮ ಬಗ್ಗೆ ತಿಳಿಸ್ತಾರೆ. 10 ಜನದಿಂದ ಒಂದು ಒಳ್ಳೆ ನೇಮು, ಹೆಸರು, ಕೀರ್ತಿ ತಗೋಬೇಕಾಗುತ್ತೆ. ಅಷ್ಟು ಮಾಡ್ಕೊಂಡು ಬನ್ನಿ. ಮೀನರಾಶಿಯವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮದಲ್ಲಿ ನಾವು ಭಾಗಿಸ್ತೀವಿ. ಬ್ರಹ್ಮಜ್ಞಾನ ಶಂಕರ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯೂಟ್ಯೂಬಲ್ಲಿ ನೋಡಿ. ಎಲ್ಲರಿಗೆ ಒಳ್ಳೆಯದಾಗಲಿ. ನಾವು ಹೇಳೋಂಥ ಒಂದು ಮಾರ್ಗದರ್ಶನ ನಿಮಗೆ ಮುಟ್ಲಿ ಅನ್ನೋದು ಒಂದು ಮಾರ್ಗದರ್ಶನ ಇರುತ್ತೆ. ಎಲ್ಲರಿಗೆ ಶುಭವಾಗಲಿ. ಕಾರ್ಯಕ್ರಮವನ್ನು ಮುಗಿಸುವಂಥ ಟೈಮ್ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.